ಸಾನೆ ಕಷ್ಟ ಬಿದ್ದು ತಂಗಿಗ ಮದುವೆ ಮಾಡಿಕೊಟ್ಟ. ನನ್ನ ಹಣೆ ಬರಕ್ಕೆ ನನ್ನ ಗಂಡ ಅನ್ನಿಸ್ಕೊಂಡಿರೋನು ಸರಿ ಇಲ್ಲ. ಇವಾಗ್ಲೂ ನನ್ನ ಅಣ್ಣನೇ ಜವಾಬ್ದಾರಿ ತಗೊಂಡಿರೋದು. ಇನ್ಮ್ಯಾಗ ನನ್ನ ಪುಟಾಣಿ ಹಿರಣ್ಣ ಮೈದು ಕೂಡ ನನ್ನ ಮಗನ ಜವಾಬ್ದಾರಿ ಕಣಮ್ಮ. ಆಯ್ತು, ನಾನೇನು ಬರ್ತೀನಿ. ಅಮ್ಮ ಮೂಕಾಂಬಿಕೆ, ಹಿರಣ್ಮೈನ ಎಲ್ಲಿ ಕಳ್ಕೊಂಡ್ಬಿಟ್ನು ಅಂತ ತುಂಬಾ ಭಯ ಆಗಿತ್ತು. ಆದರೆ ಮಾವ ಫೋನ್ ಮಾಡಿ ಹೇಳಿದ್ಮೇಲೆ ಸ್ವಲ್ಪ ನೆಮ್ಮದಿ ಸಿಕ್ತು. ಇಲ್ಲ ಅಂದಿದ್ರೆ ಶಿವು ಶಿವು ಶಿವು, ಕಂಟ್ರೋಲ್ ಕಂಟ್ರೋಲ್. ಅವಳ ಬಾಯಿಂದ ಸತ್ಯ ತಿಳ್ಕೊಳ್ಳೋವರೆಗೂ ನೀನು ಕೋಪ ತೋರಿಸ್ಕೋಬೇಕು. ಶಿವು, ನನ್ ಮೇಲೆ ಕೋಪ ಹೋಗ್ಬೇಕು ಅಂದ್ರೆ ನಾನೇನ್ ಮಾಡ್ಬೇಕು? ಸತ್ಯ ಹೇಳ್ಬೇಕು. ಕೋರ್ಟಲ್ಲಿ ಯಾಕೆ ಸುಳ್ಳು ಹೇಳಿದೆ ಅಂತ. ಇದ್ ಒಂದ್ ಬಿಟ್ಟು ಬೇರೆ ಏನ್ ಬೇಕಾದ್ರೂ ಹೇಳಿ ಮಾಡ್ತೀನಿ. ನನ್ ಮೇಲಿನ ಕೋಪಕ್ಕೆ ನಿಮ್ಮನ್ನ ನೀವ್ಯಾಕೆ ದಂಡಿಸ್ಕೊಂತೀರಾ? ಹಾಗಾದ್ರೆ ಸತ್ಯ ಹೇಳು. ನನ್ನ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದೀನಿ ಅಂತಿದ್ರಿ. ಅದು ನಿಜ. ಆದ್ರೆ ಕೋರ್ಟ್ ನಲ್ಲಿ ನಿಮ್ ಹಿರಣ್ಮಯಿ ಈ ತರ ಸಾಕ್ಷಿ ಹೇಳೋದಕ್ಕೂ ಒಂದ್ ಕಾರಣ ಇರುತ್ತೆ, ಇದನ್ ಮುಚ್ಚಿಡೋದಕ್ಕೂ ಒಂದ್ ಕಾರಣ ಇರುತ್ತೆ ಅಂತ ಅರ್ಥ ಮಾಡ್ಕೋಬೇಕಲ್ವಾ ನೀವು? ಓ, ಈಗ ನಾನೇನ ಚೆನ್ನಾಗಿ ಅರ್ಥ ಮಾಡ್ಕೊಂಡಿಲ್ಲ ಅನ್ನೋದಕ್ಕೆ ತಂದು ನಿಲ್ಲಿಸ್ಬಿಟ್ಯಾ? ಸರಿ, ನೀ ನನ್ನ ಅರ್ಥ ಮಾಡ್ಕೊಂಡಿದ್ಯಾ? ಅರ್ಥ ಮಾಡ್ಕೊಂಡಿದೀನಿ. ಏನಂತ? ನನ್ ಶಿವುಗೆ ನಾನು ಅಂದ್ರೆ ಪ್ರಾಣ. ಯಾವಾಗ್ಲೂ ನನ್ ಸಂತೋಷನೇ ಬಯಸ್ತಾರೆ. ನನ್ ಅತ್ತೆ ಅವ್ರಿಗೆ ಬೇಜಾರಾಗುತ್ತೆ, ನನ್ ನಕ್ರೆ ಅವರು ನಗ್ತಾರೆ. ನನ್ ಕಣ್ಣೀರು ನನ್ ಶಿವಗ್ ದೌರ್ಬಲ್ಯ, ನಾನ್ ಜೊತೆಲಿರೋದು ನನ್ ಶಿವಗ್ ಶಕ್ತಿ. ಇಷ್ಟೆಲ್ಲ ಅರ್ಥ ಮಾಡ್ಕೊಂಡಿರೋಳು ನಿನ್ನ ತೊಳ್ಳಾಟನ ಯಾಕೆ ನನ್ನ ಹತ್ರ ಹಂಚ್ಕೊಳ್ತಾ ಇಲ್ಲ? ಸೂರ್ಯನ ಪರ ಸಾಕ್ಷಿ ಹೇಳೋಕ್ಕೂ ಮುಂಚೆ ಅದರ ಅನಿವಾರ್ಯತೆ ನನ್ನ ಜೊತೆ ಯಾಕೆ ಚರ್ಚೆ ಮಾಡಲಿಲ್ಲ? ಮಿಂಚೋದ್ ಕಾಲಕ್ಕೆ ಚಿಂತಿಸ್ ಫಲವಿಲ್ಲ, ಮುಂದಕ್ಕೆ ಹೋಗ್ತಿರ್ಬೇಕು. ಬುದ್ಧಿವಂತೆ ಆಗಿದೆಯಾ? ಸತ್ಯ ಹೇಳ್ತಿದ್ದೀನಿ. ಸುಳ್ಳು ನೀನು ಹೇಳಿದ್ದು ಕೋರ್ಟಲ್ಲಿ. ಏನೋ ಸೂರ್ಯ, ಎಲ್ಲರೂ ಟ್ರಿಪ್ ಹೋಗ್ತಿದ್ಯಾ? ಇಲ್ಲಪ್ಪ. ಮತ್ತೆ ಬಟ್ಟೆ ಎಲ್ಲ ಅನಾಥಾಶ್ರಮಕ್ಕೆ ಕೊಡೋಣ ಅಂತ. ನಾನು ಇನ್ಮೇಲೆ ಈ ಥರ ಬಟ್ಟೆ ಹಾಕಲ್ಲ. ಕೇಸ್ ಮುಗ್ದಾಗಿಂದ ನಾನು ನೋಡ್ತಿದ್ದೀನಿ ಕಣ ಸೂರ್ಯ, ನಿನ್ನಲ್ಲಿ ತುಂಬ ಪಾಸಿಟಿವ್ ಚೇಂಜಸ್ ಆಗಿದೆ. ದೊಡ್ಡವರಲ್ಲಿ ಗೌರವ, ಚಿಕ್ಕವರಲ್ಲಿ ಪ್ರೀತಿ, ದೇವರಲ್ಲಿ ಭಕ್ತಿ. ತುಂಬ ಖುಷಿ ಆಗುತ್ತೆ ಕಣ ಸೂರ್ಯ. ಬಟ್ ನೀನು ಒಳ್ಳೆತನಕ್ಕೂ ಈ ಥರ ಬಟ್ಟೆ ಹಾಕೊಳ್ಳೋದಕ್ಕೂ ಏನೋ ಸಂಬಂಧ? ಉದ್ದೇಶಪೂರ್ವಕವಾಗಿ ಯಾವ್ದಾದ್ರು ಬದಲಾವಣೆ ತಂದ್ಕೊಳಕ್ ಟ್ರೈ ಮಾಡ್ತಿದ್ರೆ ಆಗ ಯಾಕೆ ಏನು ಅನ್ನೋ ಪ್ರಶ್ನೆಗೆ ಆನ್ಸರ್ ಇರುತ್ತೆ. ಲುಕ್, ಬೇರೆಯವ್ರು ನನ್ನ ಬಗ್ಗೆ ಏನು ಅನ್ಕೋತಾರೆ ಅಂತ ಗೊತ್ತಿಲ್ಲ.
ಆದರೆ ನಾನಂತೂ ಇನ್ನು ಮುಂದೆ ನನ್ನ ಲೈಫ್ನ ಹೀಗೆ ಲೀಡ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಮಾಡೇ ಮಾಡ್ತೀನಿ. ಬರ್ತೀಯ ಆಶ್ರಮಕ್ಕೆ? ನೀನು ಇಷ್ಟರ ಮಟ್ಟಕ್ಕೆ ಚೇಂಜ್ ಆಗ್ತೀಯ ಅಂತ ನಾನು ಕನಸಲ್ಲೂ ಯೋಚನೆ ಮಾಡಿರಲಿಲ್ಲ ಕಣ ಸೂರ್ಯ. ಈ ಬದಲಾವಣೆನ ಮೊದಲು ಹಿರಣ್ಮಯ್ಯ ಅವ್ರಿಗೆ ಹೇಳಬೇಕು. ಅಕ್ಕಿ ಮೂಟೆ 2, ಬೇಳೆ 5 kg, ಬೆಲ್ಲ 3 kg, ಬ್ಯಾಡ್ಗೆ ಮೆಣಸು 10 kg, ಗುಂಟೂರು ಮೆಣಸು 5 kg, ಹೆಸರು ಕಾಳು 5 kg, ಬೇಳೆ 5 kg, ಧನ್ಯಾ 2 ಪ್ಯಾಕೆಟ್. ಮಾ ಇದನ್ನೆಲ್ಲ ತಗೊಂಡೋಗಿ ದಿನಸಿ ಅಂಗಡಿಯವ್ರು ಕೊಟ್ಬಿಟ್ಟು ಬಂದ್ಬಿಡ್ತೀನಿ. ಹಂಗೆ ಹೋಗಿ ಹೂನವ್ರಿಗೂ ಹೇಳ್ಬಿಟ್ಟು ಬರ್ತೀನಿ ಮಾ. ಬೇಡ ಕಣೆ, ನಾಳೆ ಹೋಗೋಣ. ಮಿಕ್ಕಿದೆಲ್ಲ ಪಟ್ಟಿ ಮಾಡಿಡು. ಸರಿ ಅತ್ತೆ, ನಾನು ಸ್ವಲ್ಪ ಆಚೆ ಹೋಗಿ ಬರ್ತೀನಿ. ಊಟ ಮಾಡ್ಕೊಂಡು ಹೋಗಕ್ ಹೇಳಿ ಅಮ್ಮ. ನನ್ನ ಹೊಟ್ಟೆ ಬಗ್ಗೆ ಬೇರೆಯವ್ರು ಯೋಚನೆ ಮಾಡಬಾರ್ದು ಅಂತ ಹೇಳಿ ಅತ್ತೆ. ಮುಂದೆ ನಿಮ್ ಹೆಂಡತಿ ಆಗ್ಬೇಕಾಗಿರೋಳು, ಗಂಡ ಆಗೋನಿಂದ ಏನಾದ್ರೂ ಕಲೀಲೇಬೇಕಲ್ವಾ? ಕಲಿತೀನಿ. ನಿಮ್ ಹಠ, ನಿಮ್ ಕೋಪ. ನೀವ್ ಒಳಗಡೆ ಹೋಗಿ ಊಟ ಮಾಡೋವರೆಗೂ ನಾನು ಊಟ ಮಾಡಲ್ಲ, ಒಂದ್ ಹನಿ ನೀರು ಕುಡಿಯಲ್ಲ. ಏನ್ ಮುಖ ನೋಡ್ತಾ ಇದ್ದೀರಾ? ಹೊರಡಿ. ಅವ್ರಿಗೆ ಯಾಕೆ ಹೇಳ್ಬೇಕು? ಅವರೇ ತಾನೇ ನಿನ್ನನ್ನು ಜೈಲಿಗೆ ಕಳಿಸಿದ್ದು. ಐ ಮೀನ್ ಅವರೇ ತಾನೇ ನೀನು ಈ ಬದಲಾವಣೆಗೆ ಇಂಡೈರೆಕ್ಟ್ ಕಾರಣ. ಬಟ್ ಅವ್ರಿಗೆ ಹೇಳೋದು ಬೇಡ. ವೈ? ಬೇರೆ ಅವ್ರ ಅಟೆನ್ಷನ್ಗೋಸ್ಕರ ಬದಲಾಗಿ ನಾಟಕ ಮಾಡ್ತಿದ್ದೀನಿ ಅನ್ಕೊಂಬಾರ್ದಲ್ವಾ? ಹಾಗೆ ಅನ್ಕೊಳ್ದೇನೂ ಇರ್ಬೋದಲ್ವಾ? ಹಿರಣ್ಮಯ್ಯವರು ನಿನ್ನ ಪರವಾಗಿ ಸಾಕ್ಷಿ ಹೇಳಿದಕ್ಕೆ ಅವ್ರ ಮನೆಯವರು ಅವರನ್ನ ತುಂಬ ಬೈದಿರ್ತಾರೆ. ಆದರೆ ನೀನು ಈ ಬದಲಾವಣೆನ ನೋಡಿದ್ರೆ ಆ ಮನೆಯವ್ರಿಗೆ ಎಲ್ಲರೂ ಖುಷಿ ಪಡ್ತಾರೆ. ಹಿರಣ್ಮಯ್ಯವರು ನಿನ್ನನ್ನು ಬಚಾವ್ ಮಾಡಿದ್ಕೋ ಸಾರ್ಥಕ ಆಗತ್ತೆ ಕಣೋ. ಹೋಗೋಣ ಅವ್ರ ಮನೆಗೆ. ಯಾವಾಗ? ಇವತ್ತೇ, ಈಗಲೇ ಹೋಗೋಣ ಅಂತಿರೋದು ಸೂರ್ಯನ ಚೇಂಜ್ ಆಗಿರೋದು ಪ್ರೂವ್ ಮಾಡೋದಿಕ್ಕ, ಇಲ್ಲ ನೀನು ನಿನ್ ಸ್ವೀಟ್ ಆರ್ಟ್ ಐ ಮೀನ್ ಖಾತೆ ನೀನ್ ನೋಡೋದಿಕ್ಕ? ಸ್ವಲ್ಪ ಟೈಮ್ ಸಿಕ್ಕಿರು ಸಾಕು ಚಿನ್ನ, ನಿನ್ನ ನೋಡೋಕೆ ಓಡೋಡಿ ಬರ್ತೀನಿ. ಐ ಕೋತಿ ಅದ್ ಅನ್ಕೋನು. ಅದಕ್ಕೆ ಐ ಕೊಡ ನಾನ್ ಕೊಡಲ್ಲಪ್ಪ. ಐ ಕೊಡ ಇಲ್ಲಿ. ಐಶು ಐಶು ಅಮ್ಮ ಐಶು ಐಶು ನಿನ್ನೆ ಕೆದಾರದಲ್ಲಿ ನಾನೇ ಇದು ಮಾಡ್ತಿದ್ದೀರಲ್ಲ. ಸಮರ್ಥನ ನಾನು ನೋಡಕ್ ಬರ್ತಿದ್ದಾನೆ, ಹೇಳಮ್ಮ ಅವನ್ಗೆ. ಅಮ್ಮ ಆ ಕೋತಿಗೆ ಫಸ್ಟ್ ನನ್ನ ಫೋನ್ ಚೆಕ್ ಮಾಡಬೇಡ ಅಂತ ಹೇಳು. ಹಾಗೆ ನನ್ನ ಕಾತಿ ಏನಿಯವ್ರಿಗೆ ಮೆಸೇಜ್ ಮಾಡೋದನ್ನು ನೋಡ್ಬೇಡ ಅಂತ ಹೇಳು. ಏಯ್ ಯಾಕೆ ಇನ್ನೊಬ್ರು ಫೋನ್ ಚೆಕ್ ಮಾಡೋದು ತಪ್ಪು ಅಂತ ಗೊತ್ತಿಲ್ಲ ನಿಂಗೆ? ಅಮ್ಮ ಅವ್ರಿಬ್ರು ಹೆಂಗ್ ಮೆಸೇಜ್ ಮಾಡ್ತಾರೆ ಗೊತ್ತಮ್ಮ? ಸರಿ ಹೇಗಾದ್ರೂ ಮೆಸೇಜ್ ಮಾಡ್ಕೊಳ್ಳಿ, ನೀನ್ ಫೋನ್ ಕೊಡು ಅವನ್ಗೆ. ಐ ಬಾಯ್ ಮುಚ್ಚ. ಅವ್ನ ಮುಖ ಐಶು ಕೊಡು. ಐಶು ಕೊಡಿಲ್ಲ. ಐಶು ಕೊಡು ಕೊಡಿಲ್ಲ. ಐಶು ಅಮ್ಮ ಥ್ಯಾಂಕ್ಸ್ ಅಮ್ಮ. ಅಮ್ಮ, ಸಮರ್ಥು ಹಿರಣ್ಮಯಿ ಮನೆಗೆ ಹೋಗ್ಬಿಟ್ಟು ಬರೋಣ ಅಂತಿದ್ದಾನೆ, ಹೋಗ್ಬಿಟ್ಟು ಬರಲಾ? ನನ್ನ ಪರ್ಮಿಷನ್ ಕೇಳ್ತಿದ್ಯಾ? ಹೋಗ್ಬೇಕಂದ. ಅಪ್ಪ ಯಾಕಪ್ಪ ಹಾಗೆ ನೋಡ್ತಿದ್ದೀರಾ? ಮೋಸ ಹೋಗ್ತಿದ್ದೀವೇನೋ ಅನ್ನೋ ಫೀಲಿಂಗು. ಹಾಲು ಎಂಡ ಒಂದೇ ಕಲರ್ ಇರುತ್ತೆ, ಯಾವುದಕ್ಕೂ ಹುಷಾರಾಗಿರೋದು ಒಳ್ಳೇದು ಅನಿಸುತ್ತೆ. ಅಪ್ಪ ನನ್ನ ನಂಬಿದ್ದಾರೆ ಅನ್ಕೊಂಡಿದ್ದೆ, ಬಟ್ ಮತ್ತೆ ಅಪ್ಪನ್ನ ಹೇಗೆ ಸರಿ ಮಾಡೋದು ಅಂತ ನನಗೆ ಗೊತ್ತು. ನೀವಿಬ್ರು ಹಿರಣ್ಮಯಿ ಮನೆಗೆ ಹೋಗ್ಬಿಟ್ಟು ಬನ್ನಿ. ಸರಿ ಅಮ್ಮ, ಬರ್ತೀವಮ್ಮ. ಖಾತೆ ನೀವು ಹುಷಾರ್ ಕಣ. ಹೋಗ. ಅತ್ತೆ ಊಟ ಕೊಡಿ.
ಸಾರಿ. ಏನು ಶಿವಗಿನ್ನು ಕೋಪ ಹೋಗಿಲ್ವಾ? ಅದು ಕೋಪ ಅಲ್ಲಮ್ಮ, ಹುಸಿ ಮುನ್ಸು. ಯಾವಾಗ ಬೇಕಾದ್ರೂ ಬರ್ಬೋದು ಅಲ್ವಾ ಶಿವು ಅವ್ರೆ? ಅಮ್ಮ ನಾನು ಹೋಗಿ ಬರ್ತೀನಿ. ಎಲ್ಲಿಗೆ? ಬ್ಯೂಟಿ ಪಾರ್ಲರ್ಗೆ. ಮುಕ್ಕು, ಆ ಮುಖಕ್ಕೆ ಮುತ್ಕೊಡು. ಇಷ್ಟೇ ಆಗೋಯ್ತು ಜೀವನ. ಕಾತ್ಯಾಯಿನಿ, ಮೊದಲು ನಿನ್ ಬಾಯಿಗೆ ಒಂದು ಬೀಗ ಹಾಕಿಸ್ಬೇಕು. ಹಿರಣ್ಮಯಿ ತುಟಿಗೆ ಹಾಕ್ಸಿ. ಸದ್ಯದಲ್ಲೇ ಇವರಿಬ್ರದ್ದು ಕಿಸ್ಸಿಂಗ್ ಪ್ರೋಗ್ರಾಮ್ ಇದೆಯೇನೋ. ಏಯ್, ಬಾಯಿಗೆ ಬಂದಾಗ ಮಾತಾಡ್ತೀಯಾ? ಇರೋ ವಿಷಯ ಹೇಳ್ತಾ ಇದ್ದೀನಿ. ಬರ್ಲಾ? ಟೈಮ್ ಆಯ್ತು. ಮದ್ವೆ ಹುಡುಗಿ, ಯಾರನ್ನಾದ್ರೂ ಜೊತೆ ಕರ್ಕೊಂಡು ಹೋಗೋದು ಒಳ್ಳೇದು. ಯಾರಿದ್ದಾರೆ? ಕುಲಶೇಖರ, ಕುಲಶೇಖರ ಅಕ್ಕ, ಇವಳೆಲ್ಲ ಪಾರ್ಲರ್ಗೆ ಹೋಗ್ಬೇಕಂತೆ, ಅವಳ ಜೊತೆ ಹೋಗ್ಬಿಟ್ ಬಾ. ಆಯ್ತಕ್ಕ. ಬರ್ತೀನಿ. ನೀನು ಮಾತಾಡಿಸ್ತಿಲ್ವಾ ಅವಳು? ಇನ್ಮೇಲೆ ನಿಮ್ಮ ಮನ್ಸಿಗೆ ಬಂದಾಗೆಲ್ಲ ನನಗೆ ಮುತ್ಕೊಡ್ಬೇಡಿ. ಇನ್ಯಾರಿಗೆ ಕೊಡ್ಲಿ? ನಮ್ಮ ಕೆಲ್ಸದ ಶಾಂತ ಯಾಕೋ ನೋಡು, ಇಲ್ಲಿವರೆಗೂ ಬಂದು ವಾಪಸ್ ಹೋಗೋಣ ಅಂತ ಮಾತ್ರ ಹೇಳ್ಬೇಡ. ಬೆಲ್ ಮಾಡಿ ಪರ್ಮಿಷನ್ ತಗೊಂಡು ಒಳಗಡೆ ಹೋಗೋಣ. ಏನೋ ಇದು, ಇಲ್ಲಂದ್ರಲ್ಲಿ ಗೂಳಿ ನುಗ್ದಂಗೆ ನುಗ್ತಾ ಇದ್ದೆ. ಈ ಚೇಂಜಸ್ ನಂಬಕ್ಕೆ ಆಗ್ತಿಲ್ವಲ್ಲೋ. ಬದಲಾವಣೆನ ಜನ ಒಪ್ಕೊಳ್ಳೋದು ನಿಧಾನ, ಆದರೂ ಒಪ್ಕೋತಾರೆ. ನಡಿ.